ಇನ್ನು ಗದಗ್ನ ಲಕ್ಕುಂಡಿ ಅಲ್ಲಿ ಉತ್ಖನನ ನಡೀತಾನೇ ಇದೆ, ನಿರಂತರವಾಗಿ ನಡೀತಾ ಇದೆ. ಕುತೂಹಲ ಮತ್ತು ಕೌತುಕ ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ಇವತ್ತು 8ನೇ ದಿನ. ಒಂದು 10 ಅಡಿ ಆಳಕ್ಕೆ ಹೋಗಬೇಕು, ಅದಾದ ನಂತರ ಸಿಗಬಹುದು ಏನಾದರೂ ಅನ್ನುವಂಥ ನಿರೀಕ್ಷೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೀತಾ ಇದೆ. 8-10 ಅಡಿ ಆದಮೇಲೆ ಏನು ಸಿಗುತ್ತೆ ಅಂತ ಏನೇನೋ ಪುಂಖಾನುಪುಂಖವಾದಂಥ ಕಥೆಗಳಿದೆ. ಅಂದರೆ ರಾಜ ಮಹಾರಾಜರ ಕಾಲಕ್ಕೆ ಸೇರಿದಂಥ ವಸ್ತುಗಳು ಸಿಗ್ತವೆ, ಚಿನ್ನ, ವಜ್ರ, ಹವಳ, ಮುತ್ತು ಈ ರೀತಿ ಸಿಗ್ಬೋದು, ಅಥವಾ ಏನಾದರೂ ಈ ಕಟ್ಟಡದ ಮಾದರಿಗಳು ಸಿಗಬಹುದು. ಈ ಥರದ್ದೆಲ್ಲದೂ ಕೂಡ ಇದೆ. ಹೀಗಾಗಿ 8-10 ಅಡಿ ಆಳದ ನಂತರ ಏನು ಸಿಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಬನ್ನಿ, ನಮ್ಮ ಪ್ರತಿನಿಧಿ ಸಂಜೀವ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಭಾಳ ಸಹಜವಾಗಿ ಏನು ಅಂದರೆ ನಿರಂತರವಾಗಿ ಸಾಗ್ತಾ ಇದೆ, ಜನರು ಕೂಡ ಬಹಳ ಅವ್ರಿಗೆ ಕುತೂಹಲ ಇದೆ, ಅವರಿಗೆ ಕೌತುಕ ಇದೆ, ಏನು ಎತ್ತ ಅಂತ. ಈ 10 ಅಡಿ ನಂತರ ಏನೇನು ಸಿಗಬಹುದು ಅನ್ನುವಂಥ ನಿರೀಕ್ಷೆಗಳಿದೆಯಲ್ಲ, ಅದ್ರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಧಿಕಾರಿಗಳಿಗೆ ಅಂತ? ಹೌದು ರಂಗನಾಥ, ಏನು ಲಕ್ಕಿಗುಂಡಿ ಲಕ್ಷ್ಮೀ ಊರು ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಗತವೈಭವವನ್ನು ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಉತ್ಖನನ ಆರಂಭ ಆಗಿದೆ. ಇವತ್ತು 8ನೇ ದಿನಕ್ಕೆ ಕೂಡ ಕಾಲಿಟ್ಟಿದೆ. ಈಗ 8ನೇ ದಿನವೂ ಕೂಡ ಬೆಳಗ್ಗೆ 8 ಗಂಟೆಯಿಂದಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ನೋಡ್ಬೋದು, ನಾವು ಅದೇ ಒಂದು ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಇದ್ದೀವಿ. 4 ಬ್ಲಾಕ್ಗಳಲ್ಲಿ ಕೂಡ ನಿರಂತರ 8 ದಿನಗಳಿಂದ ಉತ್ಖನನ ಕಾರ್ಯ ಕೂಡ ಆರಂಭ ಮಾಡಿದ್ದಾರೆ. ಆದರೆ ಈಗಾಗಲೇ 10 ಅಡಿ ಒಂದು ಆಳಕ್ಕೆ ಈಗಾಗಲೇ ಉತ್ಖನನ ಕಾರ್ಯ ಮುಗಿದಿದೆ. ಈಗ ನೆಕ್ಸ್ಟ್ ಹೋಗ್ತಾ ಇದ್ದಾರೆ. ಈಗ ಹೆಂಗೆ ಕೆಳಗಡೆ ಹೋಗ್ತದೆ, ಹಾಗಾಗಿ ಒಂದು ಐತಿಹಾಸಿಕ ಕುರುಹುಗಳು ಸಿಗುವ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ಲಕ್ಕುಂಡಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನೆಲದಲ್ಲಿ ಹೂತು ಹೋಗಿದೆ. ಹೀಗಾಗಿ ಅಷ್ಟು ಒಂದು ಸುಮಾರು 10 ಅಡಿ ಆಳಕ್ಕೆ ನಂತರ ನೈಜ ಲಕ್ಕುಂಡಿ ಪತ್ತೆಯಾಗುತ್ತೆ. ಆಗಲೇ ಏನು ಚಾಲುಕ್ಯರ ಕಾಲದ ರಾಷ್ಟ್ರಕೂಟರ ಕಾಲದ ಗತವೈಭವದ ಕುರುಹುಗಳು ಪತ್ತೆ ಆಗುವ ಸಾಧ್ಯತೆ ಇದೆ ಅಂತೇಳಿ ಗ್ರಾಮದ ಹಿರಿಯರು ಕೂಡ ಹೇಳಿದ್ದಾರೆ. ಯಾಕಂತಂದರೆ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಅದ್ರ ಮುಂದೆ ಇರುವಂಥ ಬಾವಿ ಕೂಡ ಕನೆಕ್ಟ್ ಆದಂಥ ಕಾಲುವೆ ಮಾದರಿಯಲ್ಲಿ ಇರುವಂಥದ್ದು ಒಂದು ಮೆಟ್ಟಲಿದೆ. ಅದೇ ಒಂದು ಮೆಟ್ಟಲು ಈ ಬಾವಿಯಲ್ಲಿ ಅಂದಿನ ರಾಜರು ಏನಂತಾರೆ, ಈ ಬಾವಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಏನು ಪೂಜೆ ಮಾಡಲಿಕ್ಕೆ ಹೋಗ್ತಿದ್ದರು ಅನ್ನುವಂಥ ಮಾಹಿತಿ ಕೂಡ ಇಲ್ಲಿನ ಗ್ರಾಮದ ಹಿರಿಯರು ನೀಡಿದ್ದಾರೆ. ಒಟ್ಟಾರೆಯಲ್ಲಿ ಏನು ಲಕ್ಕುಂಡಿ ಗ್ರಾಮ ಈಗ ಕ್ಷಣಕ್ಕೂ ದಿನಕ್ಕೂ ಕೂಡ ಒಂದು ವಿಸ್ಮಯವಾದಂಥ ವಸ್ತುಗಳು ಸಿಗುವ ಮೂಲಕ ಸಾಕಷ್ಟು ಕುತೂಹಲ ಕೌತುಕವನ್ನು ಮೂಡಿಸಿದೆ. ಒಟ್ಟಾರೆಯಾಗಿ ಗದಗ ಜಿಲ್ಲಾಡಳಿತ ಏನು ಒಂದು ಕಾರ್ಯ ಕೈಗೊಂಡಿದೆ, ಈಗ 8ನೇ ದಿನಕ್ಕೆ ಕಾಲಿಟ್ಟಿದೆ. ಜೊತೆಗೆ ಏನು ಈಗ ನೋಡ್ಬೋದು, ಈಗಾಗಲೇ ಒಂದು ಸುಮಾರು 10 ಅಡಿ ಇದ್ದಾರೆ. ಇನ್ನೂ 3-4 ಅಡಿ ಹೋಗಬೇಕು, ಆವಾಗಲೇ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ. ನಂತರವೇ ಅಲ್ಲಿ ಏನೇನು ಆಗಿನ ಕಾಲದ ವಸ್ತುಗಳು ಸಿಗುತ್ತೆ. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.